ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮಿದ್ದೀರಿ ಅನ್ಕೋತೀನಿ ರೀ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ರೀ. ನೋಡಿರಿ ಎಷ್ಟು ಗಂಟೆಗೆ ಜಲ್ದಿ ಎದ್ದೀನಿ ನಾನು. ಈಗ ನೋಡಿರಿ, ಈ ಸದ್ದಂತ್ರ ನಾನು 4ಕ್ಕೆ ಇದ್ದೀನಿ ರೀ. 4:15 ನಿಮಿಷ ಆಗಿತ್ತು. ಸೊ ಅವಾಗ ಎದ್ದೀನಿ ರೀ ಫ್ರೆಂಡ್ಸ. ಅದಕ್ಕೆ ಥಂಡಿ ಅಂತೂ ಭಾಳ ಐತೆ ನೋಡ್ರಿ. ಹೊಲ್ದಾಗಿರ್ತೀವಲ್ಲ ರೀ, ತೀರಾ ಥಂಡಿ ಅದ ರೀ. ಇಷ್ಟಾಗಿ ಜಲ್ದಿ ಎದ್ದೀನಂದ್ರೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದಿತ್ತು ರೀ. ಊರಿಗೆ ಹೋಗ್ತೀವಲ್ಲ ರೀ, ಅದಕ್ಕೆ ಅಡುಗೆ ಮಾಡ್ಕೊಳ್ಳೋದಿತ್ತು. ನಿಟ್ಟಿನೇತ್ರು ಶೇಂಗಾ ಹೋಳ್ಗೆ, ಆಮೇಲೆ ರೊಟ್ಟಿ ಮಾಡ್ಕೊಂಡಿದ್ದೇವೆ ರೀ. ಆಮೇಲೆ ಇವತ್ತು ಎಲ್ಲ ಒಂದು ಸ್ವಲ್ಪ ಎಲ್ಲ ಪಲ್ಯಗಳು, ಆಮೇಲೆ ಹುಳ್ಬಾನ, ಅನ್ನ ಈ ರೀತಿ ಮಾಡ್ಕೋತೇವೆ ರೀ. ನಾವು ಏನೇನು ಮಾಡ್ಕೋತೇವೆ ಅಂತೇಳಿ ಸ್ಕಿಪ್ ಮಾಡಿದೆ. ಫುಲ್ ಎಂಟು ತನಕ ವೀಡಿಯೋ ನೋಡಿರಿ, ಏನೇನು ಮಾಡ್ಕೋತೇವೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಸೊ ಜಲ್ದಿನೇ ಇದ್ದೀನಿ ರೀ ಫ್ರೆಂಡ್ಸ. ಟೈಮ್ ಬಂದುಬಿಟ್ಟು ಕೆರೆ ತೋರಿಸ್ತೀನಿ ರೀ ನಿಮ್ಗೆ. ಮತ್ತು ಹೇಳ್ತಾರಂತೆ ಅಂದಿರಿ ನೋಡಿರಿ. ಟೈಮ 5 ಗಂಟೆ ಆಗೈತೆ ರೀ. ಇವಾಗ ಕಾಣಲ್ಗೆ ಐತ್ರಿ ಅದನ್ನು ನೋಡಿರಿ. ಇಲ್ಲಿ 5 ಗಂಟೆ ಟೈಮ್ ಆಗೈತೆ ರೀ. ಟೈಮ್ 5 ಗಂಟೆ ಆಗೈತೆ ರೀ. ನಾನು ಎದ್ದಿದ್ದು 4 ಗಂಟೆಗೆ. ಆಮೇಲೆ ಇಲ್ಲಿ ನೋಡಿರಿ, ಒಲಿ ಮೇಲೆ ಅನ್ನಕ್ಕೆ ತಿಟ್ಟೀನಿ ರೀ. ತೋರಿಸ್ತೀನಿ ರೀ. ಅನ್ನನೂ ಕುದಿಯಾಗತ್ತದ ರೀ. ಜಲ್ದಿ ಎದ್ದೀನಿ ರೀ. ಬಾಂಡೆಟ ಬಾಳೆ ಮಾಡಿರ್ತೀನಿ, ಆಮೇಲೆ ತಿಕ್ಬೇಕಂತೇಳಿ. ಬರ್ರಿ ಫ್ರೆಂಡ್ಸ, ಪಟ ಅಂತ ಮಾಡ್ಕೋತೀನಿ. ಆಮೇಲೆ ಕುಬ್ಸಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ರಿ, ಅದ್ರ ಕಾಲಾಗ ಬರ್ರಿ. ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಮಟ್ಕೊಂಡು ಫಸ್ಟ್ ಅಡುಗೆ ಎಲ್ಲ ಮಾಡ್ತೇವೆ ರೀ. ಇಂಥ ತಂಡ್ಯಾಗಂತೂ ಮೈ ಅಂತೂ ತೊಗೊಳಂಗೆ ಆಗಲ್ಲ ರೀ. ಅದಕ್ಕೆ ಎಲ್ಲ ಅಡುಗೆ ತಾದ ಬಳಿಕ ಆಮೇಲೆ ಹೊತ್ತು ಮಾಡಿ ತೊಗೋತೇವೆ ರೀ. ಒಂದು ಜರ ಜಲ್ದಿನೇ ಹೋಗ್ಬೇಕು ರೀ. ಫುಲ್ ವೀಡಿಯೋ ಎಂಡ್ ತನಕ ನೋಡಿರಿ, ಏನೇನೆಲ್ಲ ಆಗ್ತದೆ ವೀಡಿಯೋದಾಗ ಅಂತೇಳಿ ನೋಡೋಣ. ಬರ್ರಿ ಫ್ರೆಂಡ್ಸ, ಹೋಗೋಣಂತ. ಲೇಟ್ ಆಗ್ತದೆ ರೀ ಮತ್ತೆಲ್ಲ ಅಡುಗೆ ಮಾಡೋಕೆ. ಲೈಟ್ ಬೇರೆ ಹೋಗ್ತಾವ್ರಿ ಇವಾಗ. ನೋಡಿರಿ ಫ್ರೆಂಡ್ಸ, ಇನ್ನು ಇಷ್ಟೆಲ್ಲ ಕತ್ತಲೈತೆ ನೋಡಿರಿ. ಇನ್ನು ಬೆಳಗ್ಗೆ ಹರಿದಿಲ್ಲ ರೀ. ಒಟ್ಟು 4:45 ಆಗೈತಿ. ಆ ಟೈಮ್ ಬಂದು ಕೆರೆ ಇಲ್ಲಿ ನೋಡ್ರಿ. ಬಾಂಡೆಗೆ ಭಾಳ ಮಾಡಿಟ್ಟಿನಿ. ಇಲ್ಲಿ ತಿಕ್ಬೇಕು ರೀ. ಥಂಡಿ ಅದಲ್ಲ ರೀ, ಅದಕ್ಕೆ ಎಲ್ಲ ಅಡುಗೆ ಕೆಲಸ ಎಲ್ಲ ಆಗಾನ ತಿಕ್ಬೇಕಂತೇಳಿ ಬಿಟ್ಟೀನಿ ರೀ ಫ್ರೆಂಡ್ಸ. ಇಲ್ಲಿ ನೋಡಿರಿ, ಥಂಡಿ ಭಾಳ ಅದ ರೀ ಫ್ರೆಂಡ್ಸ. ನಮ್ಮ ಕಡೆ ಅಂತೂ ಅನ್ನಕ್ಕೆ ಇಟ್ಟೀನಿ ರೀ ಇವಾಗ. ಅನ್ನ, ಆಮೇಲೆ ಒಲೆ ಹಚ್ಚೀನಿ. ನೀರಿಗೆ ಎಲ್ಲ ಅಡುಗೆ ಎಲ್ಲ ಆಗಾನ ಅವಾಗ ಜಳಕ ಮಾಡ್ತೀನಿ ರೀ. ಅಂಕ ಫಸ್ಟ್ ಎಲ್ಲ ಅಡುಗೆ ಕೆಲಸಗಳು ಮುಗಿಸ್ಕೊತೀನಿ ರೀ. ಮಕ್ಕೊಂದಾರ ನೋಡ್ರಿ ಇಲ್ಲಿ ರಚ್ಚು ಮಾಮ, ನಮ್ಮ ಹೂವು, ನಮ್ಮ ರಾಧಿಕಾ ಇಲ್ಲಿ ತಗ ಮುಕ್ಕೊಂದಾರ್ರಿ ಅವರು. ಮುಕ್ಕೊಂದಾರ್ರಿ. ಬರ್ರಿ, ನಾವು ದೌಂತಿ ಭಾಳ ಅದ ರೀ. ನೋಡ್ರಿ, ಇಲ್ಲಿ ಅನ್ನ ಕುದಿಯಾಗತ್ತದಲ್ರಿ ಇವಾಗ. ಎಲ್ಲ ಅಂತ ಇದಾಗೈತೆ ರೀ. ಆಮೇಲೆ ಕತ್ತಲದ ರೀ. ಥಂಡಿ ಹೇಳತ್ತದ ನನಗಂದ್ರೆ. ನನ್ನ ಒಣಗಿಗೆ ಅಂತೇಳಿ ಒಂದು ಸ್ವಲ್ಪ ಬ್ಯಾಳಿಗಳು ನೆನಕಿದ್ರಿ. ತೋರಿಸ್ತೀನಿ ಬರ್ರಿ. ಇಲ್ಲ ನೋಡ್ರಿ, ಕಡ್ಲಿಬೇಳೆ ನೆನಕಿನ್ರಿ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ, ತೊಗರಿಬೇಳೆ ನೆಂದೆಷ್ಟು ಆಗ್ಯಾವ ಅಂತೇಳಿ ಒಂದು ಬೋಣ್ ಫುಲ್ ಆಗ್ಯಾವ ರೀ. ಪಲ್ಯ ಮಾಡ್ಕೋಬೇಕಲ್ರಿ, ಅದಕ್ಕೆ ಇಷ್ಟು ಬೇಳೆ ಆಗ್ಯಾವು. ಆಮೇಲೆ ಈ ಕಡೆ ಕಡ್ಲಿಬೇಳೆ ನೆನಕೇನ್ರಿ ನೋಡ್ರಿ. ಇವೆಲ್ಲ ಇನ್ನು ಕಡ್ಲಿಬೇಳೆ ಮಿಕ್ಸರ್ಗೆ ಹಾಕೋಬೇಕು ರೀ. ಹಾಕೊಂಡಿಲ್ಲ, ಈಗ ಹಾಕೋತೇನೆ ರೀ ಎಲ್ಲ ಮಿಕ್ಸರ್ಗೆ. ಮುಕ್ಕೊಂದಾರಲ್ರಿ, ಅದಕ್ಕೆ ಸೌಂಡ್ ಯಾಕೆ ಮಾಡಬೇಕು, ಅವಾಜ್ ಯಾಕೆ ಮಾಡಬೇಕು ಹಂಗೆ ಹಾಕ್ಬೇಕತ್ತೆ ಮಾಡೀನಿ ರೀ. ಅದರ ಟೈಮ್ ಆಗ್ಯದಲ್ರಿ, ಲೈಟಾಗಿ ಹೋಗ್ತಾವ್ರಿ. ಅದ್ರ ಕಲೆಗೆ ಇದು ಮಾಡ್ತೀನಿ ರೀ. 5 ಆಲಾಗತ್ತೈತ್ರಿ ಟೈಮ. ಇವಾಗ ಲೈಟ್ ಹೋಗ್ತಾವ್ರಿ. ಅದಕ್ಕೆ ಎಬ್ಬಿಸ್ಕೆರೆ ಅವರಿಗೆ ಹಾಕಿಸ್ತೀನಿ. ಒಂದು ಜರ ಹಾಕ್ತೀನಿ ರೀ. ಅನ್ನನೂ ಕುದಿಯಾಗತ್ತದ. ಇವಾಗ ಅಡುಗೆ ಪಟ ಅಂತ ಮಾಡ್ಕೋಬೇಕು ರೀ. 4ಕ್ಕೆ ಎದ್ದೀನಂದ್ರೆ ಜಲ್ದಿನೇ ಆಗ್ಬೇಕಲ್ರಿ. ಅದಕ್ಕೆ ಊರಿಗೆ ಹೋಗೋದ ರೀ ಜಲ್ದಿ. ಬರ್ರಿ ಫ್ರೆಂಡ್ಸ, ನಾವು ಯಾವ ಊರಿಗೆ ಹೋಗ್ತೀವಿ, ಯಾವ ಊರಿಗಿಲ್ಲ, ಆಮೇಲೆ ಏನೇನು ಅಡುಗೆ ಮಾಡ್ಕೋತೀವಿ, ಎಲ್ಲಿ ಹೊಂಟೀವಿ ಅಂತೇಳಿ ನಿಮಗೆ ತೋರಿಸ್ತೀನಂತ್ರಿ. ಬರ್ರಿ, ಕುಬ್ಸಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀವಿ ನೋಡ್ರಿ ನಾವಂತ್ರ. ಇವಾಗ ನೋಡ್ರಿ ಫ್ರೆಂಡ್ಸ, ಅನ್ನ ರೆಡಿ ಆಗೈತೆ ನೋಡ್ರಿ. ಇವಾಗ ಅನ್ನ ಇಳಿಸ್ತೀನಿ ರೀ ನಾನು. ಥಂಡ್ಯಾಗ ಕೈ ಸುಡೋದನ್ನೂ ಗೊತ್ತೇ ಆಗಲ್ಲ ನೋಡ್ರಿ. ಕೈನೂ ಸುಟ್ಟಿಲ್ಲ, ಏನೂ ಸುಟ್ಟಿಲ್ಲ. ಇವಾಗ ಪಲ್ಯ ಕತ್ತೇಳಿ ಬೋಗೋಣಿಟ್ಟಿನಿ ರೀ ಫ್ರೆಂಡ್ಸ. ಬೋಗೋಣಿ ಜರ ಕಾವಲ್ರಿ, ಕಾವಾಗನ ಎಣ್ಣೆ ಹಾಕನತ್ತ. ಬೋಗೋಣಿ ಅಂತ ಕಾವೈತಿ ರೀ. ಇವಾಗ ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ ನಾನು.
ಒಣಗಿ ಹಳಸ್ಬಾರ್ದಲ್ರಿ, ಅದ್ರ ಕಲಾಗೆ ಜಲ್ದಿ ಇದು ಮಾಡೀನಿ ನಾನು. ಬ್ಯಾಳಿಗಳು ನೆನೆಕೀನಿ ರೀ, ಎಣ್ಣೆಗೆ ತಾಳಿಸ್ಬೇಕ್ರಿ ಒಣಗಿ. ಅಂದ ಕಡೆಗೆ ಏನೂ ಆಗಂಗಿಲ್ಲ ರೀ. ನೀವು ಇವತ್ತು ಬೆಳಗ್ಗೆ ಮಾಡಿದ್ದು ಮರುದಿನ ಬೆಳಗ್ಗೆ ತನಕ ತಿಂದ್ರೂ ಏನೂ ಆಗಂಗಿಲ್ಲ ರೀ. ಅದಕ್ಕೆ ಒಣಗಿ ಚಂದ ಇರ್ತದೆ. ಇದಕ್ಕೆ ಇವಾಗ ಎಣ್ಣೆ ಗರಮ್ ಆಗೈತೆ ರೀ. ಬೆಳ್ಳುಳ್ಳಿ ಹಾಕ್ತೀನಿ ರೀ ಇದಕ್ಕೆ. ನೋಡಿರಿ ಇಲ್ಲಿ ಬೆಳ್ಳುಳ್ಳಿ ರೀ. ಆಮೇಲೆ ಇದು ನೋಡ್ರಿ ಮಿಕ್ಸರ್ಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ ರೀ ನಾನು. ಅದಕ್ಕೆ ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ ನೋಡಿರಿ. ಇದಕ್ಕೆ ಒಂದು ಅರ್ಧ ಹಾಕೀನಿ ರೀ, ಆಮೇಲೆ ಒಂದು ಅರ್ಧ ಇಟ್ಟಿನಿ ರೀ. ಯಾಕಂದ್ರೆ ಇನ್ನು ಕಡ್ಲೆಬೇಳೆ ಪಲ್ಯ ಮಾಡ್ಬೇಕಲ್ರಿ, ಅದ್ರ ಕಲಾಗೆ. ಕಡ್ಲೆ ಪಲ್ಯ ಮಾಡ್ತೀನಿ ರೀ. ಇದು ತೊಗರಿ ಬೇಳೆ ಹಾಕ್ತಾರೆ. ಇವಾಗ ಇದಕ್ಕೆ ಬ್ಯಾಳೆ ಹಾಕೋತೀನಿ ರೀ ಫ್ರೆಂಡ್ಸ. ಒಂದು ಸ್ವಲ್ಪ ಎಣ್ಣೆ ಇದು ಆಗ್ಯದಲ್ರಿ, ಬ್ಯಾಳಿನ ಎಣ್ಣೆ ಚಂದ ಇದು ಆಗಬೇಕಲ್ರಿ. ನೆನೆಕಿ ಬ್ಯಾಳೆ ಹಾಕ್ಕೊಳತ್ತೀನಿ ನೋಡ್ರಿ ಇವಾಗ. ಇವಾಗ ಇದಕ್ಕೆ ಚಂದಾಗಿ ತಿರುಗಡನ್ರಿ ಒಂದು ತಿರುಗಾಡ್ತಾರೆ. ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ರೀ. ಆಮೇಲೆ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದು ಕಡ್ಲೆ ಪಲ್ಯ ಒಣಗಿಸಿ ಮಾಡಿ ಪುಡಿ ಮಾಡಿ ಇಟ್ಟಿದ್ದೇವೆ ರೀ. ಆಮೇಲೆ ಇದು ಹಾಕ್ಕೊಳತ್ತೀನಿ ನೋಡ್ರಿ ಇವಾಗ. ಇದ್ರ ಮ್ಯಾಲೆ ಒಂದು ದಿವಸ ನೀರು ಚಿಮ್ಮಿಸ್ಬೇಕು ರೀ. ಯಾಕಂದ್ರೆ ಒಣಗಿ ತಪ್ಪಲು ಇರ್ತದಲ್ರಿ, ಬ್ಯಾಳೆ ಕಲಿಯಲ್ರಿ ಇದು. ನೋಡಿರಿ ಪಲ್ಯ ಅಂತ ರೆಡಿ ಐತವ್ರಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ಇನ್ನು ಪಲ್ಯಗಳು ಇನ್ನು 2 ಥರ ಪಲ್ಯ ಮಾಡ್ಬೇಕು ಇದ್ರಾಗ. ಇನ್ನು ಚಪಾತಿ ಮಾಡಬೇಕು, ಇನ್ನು ಎಲ್ಲ ಮಾಡ್ಬೇಕು ನೋಡಿರಿ. ಇದಂತೂ ರೆಡಿ ಆಯಿತು. ಇದಿಷ್ಟು ಇಳಿಸ್ಕೆರೆ ನಾನು ಕಡ್ಲೆಬೇಳೆ ಪಲ್ಯ ಮಾಡ್ತೀನಿ. ತರಕೆ ಬರಲಿಲ್ಲ, ಜೀರಿಗೆನ ತರಲಿಲ್ಲ. ಏಕೆ ತರಕ್ಕೆ ಹಾಕ್ತು ಶುಗ ಸರಿ ಯಾರು ಎದ್ದಿರಂದ್ರೆ ಇವತ್ತು ನಮ್ಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ಕಡ್ಲೆಬೇಳೆ ಪೂರ್ಣಾವಳಿ ಮಾಡೋಕ್ಕೆ ಕಡಾಯಿ ಇಟ್ಟೀನಿ ರೀ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳತ್ತೀನಿ ನೋಡ್ರಿ. 1-2 ಕಾಳು ಜಾಸ್ತಿನೇ ಆಗೋದಿತ್ತು ರೀ. ಅದ್ರ ನಿನ್ನೆ ಹೋಗಿದ್ದೇವೆ ತರಕ್ಕೆ ಬರಲಿಲ್ಲ, ಅದಕ್ಕೆ ಕಮ್ಮಿ ಬಿದ್ದು ರೀ. ಆಮೇಲೆ ಇದಕ್ಕೆ ಇವಾಗ ಕಡಿಪತ್ತ ಹಾಕ್ತೀನಿ ರೀ. ಹಸಿ ಕಡಿಪತ್ತ ರೀ. ಆಮೇಲೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ಬೆಳ್ಳುಳ್ಳಿ ರೀ. ಇದಿಟ್ಟು ಹಸಿ ಮೆಣ್ಸಿನ್ಕಾಯಿ ಉಳಿಸಿನಲ್ರಿ, ಇದಿಟ್ಟು ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ರೀ ಅದಕ್ಕೆ. ಇವಾಗ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡೋಣ.
ಆಮೇಲೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರೀ ಫ್ರೆಂಡ್ಸ್. ಇವಾಗ ಒಂಚೂರು ಅರಿಶಿಣ ರೀ. ಹಾಕಿರೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ಇನ್ನು ನೋಡಿರಿ ಕಡ್ಲೆಬೇಳೆ ಈ ರೀತಿ ನಾನು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡೀನಿ ರೀ. ನೋಡಿರಿ ಇದು ಸಣ್ಣಾಗಿ ಒಂದು ಸ್ವಲ್ಪ ಒಳಗೆ ಒಂದೊಂದು ಕಾಳು ಉದಾವ್ರಿ ಈ ರೀತಿ ಹಾಕೊಂಡು ಇಟ್ಕೊಂಡೀನಿ ರೀ ಮಿಕ್ಸರ್ಗೆ. ಇದಕ್ಕೆ ಇವಾಗ ಹಾಕ್ತೀನಿ ರೀ. ಇವತ್ತು ಚೆಂದಾಗಿ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಬೇಕು ನೋಡಿರಿ. ಉರಿ ಜಾಸ್ತಿ ಆಗ್ಬೇಡ್ದ್ರಿ, ಇದಕ್ಕೆ ಸಣ್ಣ ಆಗ್ಬೇಕು ರೀ. ನಾನೇ ಆಗಳ ಎಣ್ಣೆ ಕಾಯಾಗಿರ್ತೇಳಿ ಜಾಸ್ತಿ ಮಾಡಿದ್ರಿ. ಇದು ಫುಲ್ ಉದುರು ಆಗ್ಬೇಕು ರೀ ಫ್ರೆಂಡ್ಸ. ಇನ್ನೂ ಉದುರು ಭಾಳ ಆಗ್ತದೆ ರೀ. ಆದ್ರೆ ಇದು ಹಂಕ ಒಂದು ಸ್ವಲ್ಪ ಸಣ್ಣ ಉರಿ ಹಚ್ಕೆರೆ ಈ ರೀತಿ ತಿರುಗಾಡ್ಬೇಕು ರೀ. ಇದಕ್ಕೆ ಸಣ್ಣ ಉರಿ ಹಚ್ಚಿ ತಿರುಗಾಡ್ದೆ ಅಂದ್ರೆ ಉದುರು ಆಗ್ತದೆ. ಅದಕ್ಕೆ ಮೊದಲು ಹಂಕ ತಿರುಗಾಡ್ತೀನಿ ರೀ ಸಣ್ಣ ಉರಿ ಹಚ್ಕೆರೆ. ನೋಡ್ರಿ ಇಲ್ಲಿ ಬಿಸಿ ಬಿಸಿ ಪೂರ್ಣಾವಳಿ ರೆಡಿ ಆಯ್ತು ನೋಡ್ರಿ. ಅವಲಕ್ಕಿ ಆದಂಗೆ ಆಗ್ಯದ ನೋಡ್ರಿ. ಇದು ಒಂಥರ ರೆಡಿ ಐತಿ. ಇವಾಗ ಮತ್ತೊಂದು ಅಡುಗೆ ಮಾಡ್ಬೇಕ್ರಿ. ಈಗ ನೋಡ್ರಿ ಅಷ್ಟು ಉದುರಾಗ್ಯದ ಅಂತೇಳಿ. ನೋಡ್ರಿ ಇವಾಗ ಎಣ್ಣೆ ಕಾಯಕ್ಕಿಟ್ಟೀನಿ ಗಟ್ಟಿ ಬ್ಯಾಳಿ ಮಾಡೋಕೆ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕಿದ್ರಿ ಒಂದು ಜರ. ಎಲ್ಲ ಒಣಗಿಗಳು ಬೆಳ್ಳೊಳಗೆ ಮಾಡತ್ತೀನಿ ರೀ. ಯಾಕಂದ್ರೆ ಹಳಸಲ್ಲಲ್ರಿ ಜಲ್ದಿ, ಅದ್ರ ಕೆಳಗೆ ಬೆಳ್ಳೊಳಗೆ ಮಾಡತ್ತೀನಿ. ಒಂದರ ಕೊತ್ತಂಬರಿ ಹಾಕಿದ್ರಿ. ನೋಡ್ರಿ ಇಲ್ಲಿ ಕಡಿಪತ್ತ ಇಟ್ಟು ಹಾಕ್ಲತ್ತೀನಿ, ಹಸಿ ಕಡಿಪತ್ತ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಲತ್ತಿಲ್ಲ ರೀ. ನಾನು ಖಾರ ಹಾಕ್ಲತ್ತೀನಿ, ಮಸಾಲೆ ಖಾರ. ಬೊಕ್ಕಳಿ ಆಗ್ಯದ ಅದನ್ನು. ಆಮೇಲೆ ಒಂದಿಷ್ಟು ಉಪ್ಪು ರೀ. ಬ್ಯಾಳಿಕಾಯಿ ಅದು ಇವಾಗ ನೋಡ್ರಿ. ಇವು ತೊಗರಿ ಬ್ಯಾಳಿ ಹಾಕ್ಲತ್ತೀನಿ ಇದ್ರಾಗ. ಇದಕ್ಕೆ ಬ್ಯಾಳೆ ಐತಂದ್ರೆ ಆಯ್ತು ರೀ. ಇವಾಗ ಒಂದು ಸ್ವಲ್ಪ ಹಿಟ್ಟು ನಾದಿ ಚಪಾತಿ ಮಾಡ್ಬೇಕು ನೋಡ್ರಿ. ಇವಾಗ ನೋಡ್ರಿ ಒಟ್ಟು ಎಲ್ಲ ಒಂದು ಬುಟ್ಟ್ಯಾಗ ಪ್ಲೇಟ್ದಾಗ ತೆಗ್ದಿಡತ್ತೆ ನೋಡ್ರಿ. ಒಟ್ಟು ಗಂಗಳದಾಗತ್ರು ಇದಾಗಿತ್ತಲ್ರಿ. ಒಂದು ಸ್ವಲ್ಪ ಎಲ್ಲ ಬಾಂಡೆ ಆಯ್ತೆಲ್ಲ ತಿಕ್ಕಿಡ್ಬೇಕಲ್ರಿ. ಅದ್ರ ಕಲಾಗೆ ಎಲ್ಲ ತೆಗ್ದಿಡತ್ತೆ. ಆಮೇಲೆ ಈ ಕಡೆ ನೋಡ್ರಿ ಎಲ್ಲ ಅವು ಅನ್ನಿಗೆಲ್ಲ ಇದು ಬೆಳ್ಳುಳ್ಳಿ ತಗ್ಲತ್ತಾಳ್ರಿ. ಎಲ್ಲ ಕಲಿಸಿಡತ್ತಾಳ. ನಾನೇ ಎಲ್ಲ ತೆಗೆದು ಮಾಡಿ ಇಷ್ಟು ಬಾಂಡೆ ತಿಕ್ತೀನಿ ರೀ. ಎಲ್ಲ ಒಂದೊಂದು ಪ್ಲೇಟ್ ತೆಗೆದಿಟ್ಟು ಗೊಳೆ ಮಾಡ್ಕೊಳ್ತೀನಿ ರೀ ಬಾಂಡೆ. ಆಮೇಲೆ ಅದೊಂದು ಡಬ್ಬ ಬಟ್ಲಾಗ ಹಾಕೋಬೇಕ್ರಿ ಗಟ್ಟಿ ಬ್ಯಾಳಿ. ಅದಿಷ್ಟು ಹಾಕೊಂಡು ಮಾಡಿ ಮೊಸರು ತಂದಿದೆ ಅಲ್ರಿ ನಿನ್ನೆ, ಅದೆಲ್ಲ ಮಾಡಿ ಹುಳ್ಬಂದು ಮಾಡ್ಬೇಕು ನೋಡ್ರಿ. ಇವಾಗ ಎಲ್ಲ ಕೆಲಸ ಆಯ್ತಲ್ರಿ ಫ್ರೆಂಡ್ಸ. ಆದ ಬಳಿಕ ನಾನು ಇಲ್ಲಿ ಅನ್ನ ಕುದಿಸಿ ಇಟ್ಟಿದ್ದಲ್ರಿ, ಅಂದ್ರೆ ಅನ್ನ ಮಾಡಿ ಇಟ್ಟಿದ್ದಲ್ರಿ. ಅದು ಇವಾಗ ನಮ್ಮ ಮಮ್ಮಿ ಕಲ್ಸತ್ತಾರ್ರಿ. ಎಲ್ಲ ಅನ್ನ ಮೆತ್ತಗಾಗಿ ಕೈಲೇ ಕಲಿಸ್ಕೊಂಡ್ರಿ. ಕಲಿಸ್ಕೊಂಡು ಬಳಿಕ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಟಿಟ್ಟಿದ್ರಿ, ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಕಲ್ಸ್ಯಾರ್ರಿ. ಯಾಕಂದ್ರೆ ಅನ್ನ ಇವಾಗ ಹುಳ್ಬಂದು ಮಾಡ್ಕೋಬೇಕಲ್ರಿ, ಅದ್ರ ಕಲಾಗೆ ಹುಳ್ಬಂದು ಮಾಡತ್ತೀವಿ ನೋಡ್ರಿ. ಇವಾಗ
ಒಂದು ಅರ್ಧ ಲೀಟ್ರದ್ದು ಮೊಸರಿನ ಪ್ಯಾಕೆಟ್ ತಂದಿದ್ದೇವೆ ರೀ. ಮೊಸರು ತಂದು ಮೊಸರಿನ ಪ್ಯಾಕೆಟ್ ಹಾಕಿದ್ದೆವು. ಒಟ್ಟು ಹಾಕಿದ್ರಿ ಅಟ್ಟಿ ಸ್ವಲ್ಪ ಸ್ವಲ್ಪ ಹಾಕಿದ್ದೆವು ನೋಡಿರಿ. ಇವಾಗ ಎಷ್ಟು ಚಂದ ಬೆಸ್ಟ್ ಇದು ಆಯ್ತು ನೋಡ್ರಿ ಹುಳ್ಬಾನ ಎಷ್ಟು ಚಂದ ಆಯ್ತು ನೋಡ್ರಿ ಹುಳ್ಬಾನ. ಅದಕ್ಕೆ ಇವಾಗ ಉಪ್ಪಿಟ್ಟು ಹಾಕಿದೆ ಅಂದ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ್. ಉಪ್ಪಿಟ್ಟು ಹಾಕಿದೆ ಅಂದ್ರೆ ಎಲ್ಲ ಹುಳ್ಬಾನ ಆದಂಗೆ ಎಲ್ಲ ಆದಂಗೆ ರೀ. ಇಲ್ಲಿ ನೋಡ್ರಿ ಒಣಗೈತೆಲ್ಲ ಮಾಡೀವಿ, ಎಲ್ಲ ಆಗೈತೆ ರೀ. ಇವಾಗಿದ್ದ ಅಷ್ಟು ಬುತ್ತಿ ಕಟ್ಕೋದು ಎಷ್ಟು ಬಾಕಿ ಐತ್ರಿ. ಬುತ್ತಿ ಕಟ್ಕೊಂಡು ಮಾಡಿ ಮಮ್ಮಿ ಚಪಾತಿ ಮಾಡ್ತಾರೆ ರೀ. ಅವ್ರು ಚಪಾತಿ ಮಾಡ್ಕೊತ ಕೂತಿರ್ತಾರೆ, ನಾನು ಎಲ್ಲ ಬುತ್ತಿ ಪಿತ್ತಿ ಎಲ್ಲ ಕಟ್ಕೋತೀನಿ ರೀ. ನೋಡಿರಿ ಇಲ್ಲಿ ಒಟ್ಟು ಆಯ್ತು ರೀ. ಉಪ್ಪು ಹಾಕ್ಲತ್ತಾರೆ ರೀ ಇವಾಗ. ಹಾಕಿದ್ರಂದ್ರೆ ಎಲ್ಲ ಆಯ್ತು ರೀ ನಮ್ಮ ಕೆಲಸ ಅಂತ್ರಿ. ಇವಾಗ ನೋಡಿರಿ ಒಟ್ಟು ಬುತ್ತಿ ಕಟ್ಕೊಳತ್ತೀನಿ ರೀ ನಾನು. ಬುತ್ತಿ ಕಟ್ಟಿಟ್ಟು ಮಾಡಿ ಆಮೇಲೆ ಜಳಕ ಮಾಡ್ಬೇಕಂತೇಳಿ ಮಾಡತ್ತಿದ್ರಿ. ಶೇಂಗಾ ಹೋಳ್ಗೆ ಮಾಡ್ಕೊಂಡಿವಲ್ರಿ. ಶೇಂಗಾ ಹೋಳ್ಗೆ ಚಂದ ಇಡತ್ತಿದ್ರಿ ನಾನು. ಒಂದು ಚೂರು ಎಲ್ಲಿ ಚೆನ್ನಾಗಿ ಕುಂದ್ರಲ್ಲಿವ್ರಿ. ಎಲ್ಲಿ ಹೆಂಗಿಟ್ರು ಭೀ ಹಿಂಗೆ ಕಚಿ ಬಿಚಿನೇ ಆಲತ್ತೀವಿ ರೀ. ಹೆಂಗೆ ಇಡ್ಬೇಕಂತೇಳಿ ಗೊತ್ತೇ ಆಗಲಿಗಿತ್ತು. ಹಿಂಗೆ ಮಾಡಿ ಇಡ್ಲಾಗತ್ತೀನಿ ರೀ. ಹೆಂಗೆ ಆಗ್ತದೇನೋ ಒಟ್ಟು ನೀಟಾಗಿ ಇಟ್ಕೊಂಡೀನಿ. ಆಮೇಲೆ ಒಂದು ಪಲ್ಯಗಳೆಲ್ಲ ಪೂರ್ಣಾವಳಿ, ಆಮೇಲೆ ಕಡ್ಲಿ ಪಲ್ಯ ಬ್ಯಾಳೆ ಹಾಕಿ ತಾಳ್ಸಿನಲ್ರಿ, ಅದು ಎಲ್ಲ ಒಂದು ಕಾಗದನ ಕಟ್ಟಿಟ್ಕೊಂಡಿನಿ ನೋಡ್ರಿ. ಎಲ್ಲ ಅಷ್ಟು ಹಂಗೆ ಇಟ್ಕೊಂಡಿನಿ ಅಂತೇಳಿ ಕಾಗದದಾಗ. ಮಾಮ ಅಲ್ಲತ್ತೀರಿ ಎಲ್ಲ ಚಂದ ಕಟ್ಕೋ, ಹಿಂಗೆ ಇಡಬೇಡ ಹೋಳ್ಗೆ ಮುರಿತಾವ ಅಂತೇಳತ್ತೀರಿ. ಒಟ್ಟು ನೀಟಾಗಿ ಕಟ್ಕೊಂತೇಳಿ ನಾನು. ಮಮ್ಮಿನೂ ಹೊರಗೆ ಚಪಾತಿ ಮಾಡತ್ತಿರು. ಫಸ್ಟ್ ಎಲ್ಲ ಕಟ್ಕೊಂಡು ಮಾಡಿ ಹಿಂದ್ರ ಕಡೆಗೆ ಇದು ಮಾಡ್ಬೇಕಂತೇಳಿ ಅಂದ್ರೆ ಹಿಂದ್ರ ಕಡೆ ಅದು ಊಟಕ್ಕೆ ಕಡಿಗೆ ಮಾಡ್ಕೋಬೇಕಂತೇಳಿ ಇದು ಬುತ್ತಿ ರೊಟ್ಟಿ ಇಲ್ತಿದಲ್ರಿ, ಅದಕ್ಕೆ ಬುತ್ತಿ ಕಡಿಗೆ ಮಾಡತ್ತಿದ್ರಿ. ಆಮೇಲೆ ನಮಗೆ ಬುತ್ತಿ ಕಡಿಗೆ ಕಟ್ಕೋಬೇಕ್ರಿ ನಾವು. ಈ ರೀತಿ ಕಟ್ಲತ್ತಿದ್ರಿ. ಹೋಳ್ಗೆ ಎಲ್ಲ ಮುರ್ಲಿಗಿತ್ತೀವಿ ಅದ್ರ ಕಾಲಾಗೆ. ಆಮೇಲೆ ಮತ್ತೆ ಚೆಂದಾಗಿ ಇದು ಮಾಡಿ ಕಟ್ಟಿದ್ರಿ ನಾನು. ಹಿಂಗೆ ಪೂರ್ತಿ ಒಂದ್ರ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕರೆ ಈ ರೀತಿ ಕಟ್ಕೊಂಡು ನೋಡ್ರಿ. ಆಮೇಲೆ ಸೈಡಿಗೆ ಹಿಂಡಿ ಒತ್ತಬೇಕಂದ ಅದು ನಾವು ಬರಲಿಲ್ಲ ರೀ. ಜಾಸ್ತಿಯಾಗಿ ಗಂಟೆ ಬರೋಂಗೆ ಕಾಣಲ್ಲ ಅಂತೇಳಿ ಹಾಗೆ ಕಟ್ಟಿದ್ರಿ ನೋಡಿರಿ. ಈ ರೀತಿ ಶೇಂಗಾ ಹೋಳ್ಗೆ ಬುತ್ತಿ ರೆಡಿ ಐತ್ರಿ ನಮ್ಮದು. ಆಮೇಲೆ ಕಡೆಗೆ ಒಂದು ಇದು ಹಾಸದ್ರಿ ಬುತ್ತಿ ಪಡ ಅಂದ್ರೆ ನಮ್ದು ಮುತ್ಯಾಗ ಉಟ್ಕೋತಾರಲ್ರಿ ದೋತರ, ಅದು ಬುತ್ತಿ ಪಡಿತ್ರಿ. ಬುತ್ತಿ ಪಡಿಟ್ಟು ಕಟ್ಲಾಗತ್ತಿದ್ರಿ ಇವಾಗ ಹುಳುಬಾನ, ಆಮೇಲೆ ಕಡ್ಲೆ ಪಲ್ಯ, ಗಟ್ಟಿ ಪಲ್ಯ, ಆಮೇಲೆ ಹಿಂಡಿ, ಅಗಸೆ ಹಿಂಡಿ, ಶೇಂಗಾ ಹಿಂಡಿ ರೀ. ಆಮೇಲೆ ಪೂರ್ಣಾವಳಿ ರೀ, ಕಡ್ಲೆ ಬ್ಯಾಳಿದು ಪೂರ್ಣಾವಳಿ ಮಾಡಿದ್ರಿ ಮಸ್ತ್ನಾಗಿ. ಅದೆಷ್ಟು ಚೆಂದಾಗಿ ಈ ರೀತಿ ಬುತ್ತಿಗೆ ಕಡಿ ಕಟ್ಟಿದ್ರಿ. ಇದೊಂದು ಪಲ್ಯದೊಂದು ಗಂಟೆ ಕಡಿಗೆ ಐತ್ರಿ ನೋಡ್ರಿ. ಒಟ್ಟು 3 ಬುತ್ತಿ ಆದಂಗೆ ಆತಾವ್ರಿ. ಆಮೇಲೆ ನಾವು ಉಳ್ಳು ಕಟ್ಕೊಂಡು ಅದೊಂದು ಬುತ್ತಿ 4 ಬುತ್ತಿ ಆತಾವ ನೋಡ್ರಿ ಫ್ರೆಂಡ್ಸ್. ಇವತ್ತಂತ್ರ ಇಷ್ಟು ಬುತ್ತಿ ಕಟ್ಟಿ ಮಾಡಿ ಆಮೇಲೆ ಇನ್ನು ಜಳಕ ಮಾಡಬೇಕು. ಜಳಕ ಮಾಡಿಲ್ಲ, ಏನೂ ಮಾಡಿಲ್ಲ ರೀ. ಎಲ್ಲ ಅಡುಗೆ ಮಾಡ್ಕ್ಯಾರೆ. ಥಂಡಿ ಒಂದದಲ್ರಿ ಇನ್ನು ಅದ್ರ ಕಾಲಾಗೆ ಥಂಡಿ ಕಾಲಾಗ ನೋಡ್ರಿ ನಾವು ಜಳಕ ಮಾಡಲಾರ್ದು. ಇನ್ನೊಂದು ಸ್ವಲ್ಪ ನಿಂತಿದೆ ಮಾಡೋದ್ರಾಗ ಬೆಳಕು ಹರಿತದ, ಥಂಡಿನೂ ಇದಾಗ್ತದೆ ರೀ. ಅವಾಗ ಮಾಡ್ಲಾಕ ಬರ್ತದೆ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಜಲ್ದಿ ಎದ್ದೀನಿ ರೀ ಇವತ್ತಂತರೂ. ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲಿ ಯಾವ ಊರಿಗೆ ಹೊಂಟೀನಿ ಅಂತೇಳಿ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ. ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ನೀವು. ನಾವು ಬುತ್ತಿ ತೊಗೊಂಡು ನಡೆದೀವಿ, ಯಾವ ಊರಿಗೆ ಹೊಂಟೀವಿ, ಎಲ್ಲೂ ಯಾವ ಕಡೆ ಹೊಂಟೀವಿ ಅಂತೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ ನಾನು. ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ. ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡತ್ತೀನಿ ರೀ. ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಅಂದ್ರೆ ಯಾಕಂದ್ರೆ ಫುಲ್ ಲೆಂತ್ ಆಗ್ತದೆ ರೀ ವಿಡಿಯೋ. ಭಾಳ ಲೆಂತ್ ಆಯ್ತಂದ್ರೆ ಇದು ಆಗ್ತದಲ್ರಿ, ಅದ್ರ ಕಾಲಾಗೆ ಇದಿಷ್ಟು ಇವತ್ತು ಹಾಕ್ತೀನಿ ರೀ. ಆಮೇಲೆ ನೆಕ್ಸ್ಟ್ ನಾಳೆಗೆ ಇದು ಮಾಡ್ತೀನಿ ರೀ. ಇಲ್ಲಿ ಬುತ್ತಿ ಒಳಗೆ ಇಡತ್ತಿದ್ರೆ ನಾನು ಒಟ್ಟು ಇದು ಆಗಿವಲ್ರಿ, ಅದ್ರ ಕಾಲಾಗೆ ಬುಟ್ಟ್ಯಾಗ ತೊಗೋಬೇಕಾದ್ರೆ ಬುಟ್ಟಿ ಇದು ಆಗ್ತದೆ ರೀ. ಅದ್ರ ಕಾಲಾಗೆ ನಾನು ಇದು ತೊಗೊಂಡಿನಿ ರೀ, ಪಿಶಿ ತೊಗೊಂಡಿನಿ. ಬುಟ್ಟಿಗಿತ್ತ ಪಿಶವಿನೇ ಚಂದ ಅಂತೇಳಿ ಪಿಶಿ ತೊಗೊಂಡಿನಿ ರೀ. ಪಿಶಿಯಾಗ ನೋಡಿ ಇಡತ್ತಿದ್ರಿ, ಒಟ್ಟು ಕುಂದ್ರಲ್ಲಿಗಿತ್ತು. ಎಲ್ಲ ರೆಡಿ ಆಗ್ಯದ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.